ನಾಲ್ಕು ಸಾಲಿನ ಪದ್ಯವನ್ನು ಪದ್ಯ ಎಂದು ಕರೆಯುತ್ತೇವೆ. ಸರಿನಾ ಮಕ್ಕಳ? ಛಂದಸ್ಸಿನಲ್ಲಿ ನಮಗೆ ಏನ್ ಮಾಡ್ತಾರೆ, 3 ಅಂಕದ ಪ್ರಶ್ನೆಯನ್ನ ಕೇಳ್ತೀವಿ. ಸರಿನಾ? ಎಷ್ಟು ಅಂಕದ ಪ್ರಶ್ನೆ? 3. ಸರಿನಾ? ಈ 3 ಅಂಕದ ಪ್ರಶ್ನೆಯಲ್ಲಿ ನಮಗೆ ಮೊದಲನೇದಾಗಿ ಕಂದ ಪದ್ಯದಲ್ಲಿ ಕೇಳಬಹುದು. ಸರಿನಾ? ಹಾಗಾದ್ರೆ ನಾವು ಕಂದ ಪದ್ಯ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳಿ. ಸರಿನಾ? ಕಂದ ಪದ್ಯದ ಲಕ್ಷಣಗಳು, ಕಂದ ಪದ್ಯದ ಲಕ್ಷಣಗಳು. ಸರಿನಾ? ನೆಕ್ಸ್ಟ್ ಲಕ್ಷಣಗಳು. ಸರಿನಾ? ಕಂದ ಪದ್ಯದ ಲಕ್ಷಣಗಳು. ಇದರಲ್ಲಿ ಒಂದೇದೇನು? ಒಂದೇದು 4 ಸಾಲುಗಳನ್ನ ಒಳಗೊಂಡಿರುತ್ತದೆ. ಸರಿನಾ? 4 ಸಾಲುಗಳನ್ನ ಒಳಗೊಂಡಿರುತ್ತದೆ. ಸರಿನಾ? ಏನು? 4 ಸಾಲುಗಳನ್ನ ಒಳಗೊಂಡಿರುತ್ತದೆ. ಎರಡನೇದು ಸರಿನಾ, 1 ಮತ್ತು 3ನೇ ಸಾಲು, 1 ಮತ್ತು 3ನೇ ಸಾಲುಗಳು ಸಮನಾಗಿರುತ್ತವೆ. ಸರಿನಾ? 1 ಮತ್ತು 3ನೇ ಸಾಲುಗಳು ಸಮವಾಗಿದ್ದು ಸರಿನಾ 4 ಮಾತ್ರೆಗಳಿಂದ, 4 ಮಾತ್ರೆಗಳಿಂದ ಮಾತ್ರೆಗಳಿಂದ 3 ಗಣಗಳನ್ನ ಒಳಗೊಂಡಿರುತ್ತದೆ. ಸರಿನಾ? ಎಷ್ಟು ಗಣಗಳು? 3 ಸರಿನಾ? ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ 2 ಮತ್ತು 4ನೇ ಸಾಲುಗಳು, 2 ಮತ್ತು 4ನೇ ಸಾಲುಗಳು ಸಮನಾಗಿದ್ದು 2 ಸರಿನಾ 4ನೇ ಸಾಲುಗಳು ಸಮನಾಗಿದ್ದು ಸರಿನಾ 4 ಮಾತ್ರೆಗಳಿಂದ 5 ಗಣಗಳನ್ನು ಒಳಗೊಂಡಿರುತ್ತದೆ. 5 ಗಣಗಳಿಂದ ಒಳಗೊಂಡಿರುತ್ತದೆ. ಸರಿನಾ? ಇದು ಲಕ್ಷಣಗಳು. ಸರಿನಾ? ಒಂದನೇದು ಕಂದ ಪದ್ಯ ಎಂದರೇನು, ಎರಡನೇದು ಲಕ್ಷಣಗಳು. ಹಾಗಾದ್ರೆ ನಾವು ಈಗ ಈ ಕಂದ ಪದ್ಯವನ್ನ ಒಂದು 4 ಸಾಲುಗಳನ್ನು ನಾವೇನ್ ಮಾಡಬೇಕು, ಬರ್ಕೊಂಡು ಅದಕ್ಕೆ ಮಾತ್ರೆಗಳನ್ನ